ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಜಯನಗರಕ್ಕೆ ಬಂದಿದ್ದೀವಿ. ನಮ್ಮ ನಂದೂಸ್ ಕಿಚನ್ ಅಂತ ಒಂದು ಒಳ್ಳೆ ಪಕ್ಕ ನಾನ್ ವೆಜ್ ನಾಟಿ ಸ್ಟೈಲು ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಊಟ, ರಾತ್ರಿ ಊಟನೂ ಸಿಗುತ್ತೆ. ಸೊ ಒಳ್ಳೆ ಪಕ್ಕ ನಾಟಿ ಸ್ಟೈಲ್ ಅಂತ ಕೇಳ್ಪಟ್ಟಿದ್ದೀವಿ. ಸೊ ನಮಗೂ ಎಕ್ಸ್ಪ್ಲೋರ್ ಮಾಡಿ ಈ ಜಾಗನ ನಿಮ್ಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ತುಂಬ ದಿನ ಅನ್ಕೊಂಡು ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀವಿ. ಅದರಲ್ಲೂ ನಮ್ಮ ಫ್ರೆಂಡ್ ಒಬ್ಬರು ಹೋಗಲೇಬೇಕು ಅಂತ ಕೇಶವ್ ನಿಮ್ಮನ್ಸಲ್ಲಿ ಇವರ ಕೆಲಸ ಮಾಡ್ತಾರೆ. ಕೇಶವ್ ಅವ್ರು ಸಜೆಸ್ಟ್ ಮಾಡಿದ್ದೀವಿ ಈ ಹೋಟೆಲ್ ನಮಗೆ. ಹೌದು, ನಮ್ಮ ಲಿಸ್ಟ್ನಲ್ಲಿ ಇತ್ತು, ಬಟ್ ಬರೋಕ್ಕಾಗಿರಲಿಲ್ಲ. ಇವಾಗ ಬಂದಿದ್ದೀವಿ. ಫುಲ್ ಎಪಿಸೋಡ್ ನಿಮಗೆ ಚೆನ್ನಾಗಿ ಶೂಟ್ ಮಾಡಿ ತೋರಿಸ್ತೀವಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ. ಏನೇನು ಹೇಳ್ತೀಯ? ಹೌದು, ಖಂಡಿತವಾಗ್ಲೂ ನಮ್ಮ ಕೇಶವು ಯಾವ್ಯಾವ ಹೋಟೆಲ್ ನಮಗೆ ಸಜೆಸ್ಟ್ ಮಾಡ್ತಾರೋ ಅದು ನಮ್ಮದು ಯಾವಾಗೂ ಟಾಪಲ್ಲೇ ಇರುತ್ತೆ. ಹೌದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಈಗ ನಮ್ಮ ನಂದೂಸ್ ಕಿಚನ್ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಹೇಳಿ ಸರ್ ಸ್ವಲ್ಪ. ನಂದೂಸ್ ಕಿಚನ್ ಸ್ಟಾರ್ಟ್ ಮಾಡಿ 7 ವರ್ಷ ಆಯಿತು. ಹಾಂ ಸರ್. ಇದು ಫ್ಯಾಮಿಲಿ ಹೋಟ್ಲ್ ಇದ್ದಾಗೆ ನಾವೇ ಮನೆಯವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಹೌದು, ನೋಡಿದೆ ದೋಸೆಗಳು ಸುಟ್ಟಿ 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 ಲಾಟ್ ಕಳಿಸ್ತಾ ಇದ್ರು. ಈ ದೋಸೆ ಬಗ್ಗೆ ಹೇಳಿ, ಕೈಮಾ ಗೊಜ್ಜು, ಈ ಫುಡ್ ಬಗ್ಗೆ ಹೇಳಿ ಸ್ವಲ್ಪ ನೀವು. ಇದೆಲ್ಲ ನಮ್ಮ ಮನೆ ಪ್ರಿಪ್ರೇಷನ್ನೇ. ನಾವು ಯಾವ ಅಡುಗೆಯವ್ರನ್ನ ಇಟ್ಕೊಂಡಿಲ್ಲ. ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀವಿ. ಅದರಿಂದ ಜನನೂ ಇಷ್ಟಪಡ್ತಾ ಇದ್ದಾರೆ, ನಡೀತಾ ಇದೆ. ಸಂಡೆ ಏನೇನು ಸಿಗುತ್ತೆ ಸರ್ ಬೆಳಗ್ಗೆ? ಸಂಡೇ ತಟ್ಟೆ ಇಡ್ಲಿ, ದೋಸೆ, ಕಾಲು ಸೂಪು, ಮಟನ್ ಚಾಪ್ಸು, ಕೈಮಾ ಗೊಜ್ಜು, ಬೋಟಿ ಗೊಜ್ಜು, ಬಿರಿಯಾನಿ. ಹೌದು, ಸ್ಪೆಷಲಾಗಿ ನೋಡ್ತಾ ಇದ್ದೆ ಮೊಟ್ಟೆ ದೋಸೆ ಹಾಕ್ಕೊಡ್ತಾರೆ ಇಲ್ಲಿ. ಹೌದು, ಭಾನುವಾರ ಮಾತ್ರ ಪೂರಿ ಇರೋದಿಲ್ಲ. ಉಳಿದ ದಿವಸ ಎಲ್ಲ ಪೂರಿ ಸಹ ಇರುತ್ತೆ. ಬೆಳಗ್ಗೆ ಹೊತ್ತು ಬೆಳಗ್ಗೆ ಅಂದರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 7:30 ಸಂಜೆ 4 ಎವ್ರಿ ಡೇ ಇರುತ್ತೆ ಇದು? ಎವ್ರಿ ಡೇ. ಸೋಮವಾರ ಮಾತ್ರ ರಜಾ. ಸೋಮವಾರ ರಜಾ ಇರುತ್ತೆ. ಮತ್ತೆ ಮಧ್ಯಾಹ್ನ ಏನು ಸಿಗುತ್ತೆ ಸರ್ ಇಲ್ಲಿ? ಮಧ್ಯಾಹ್ನ ಮುದ್ದೆ, ಚಪಾತಿ, ಪರೋಟ, ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಎಲ್ಲ ಐಟಮ್ ಇರ್ತವೆ. ಓಕೆ. ಮತ್ತೆ ರಾತ್ರಿಗೆ? ಸಂಜೆ ದೋಸೆ, ಬಿರಿಯಾನಿ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್ನು, ಫ್ರೈಡ್ ರೈಸು, ಎಗ್ ಮಸಾಲ ಇಷ್ಟ ಹೋಗುತ್ತೆ. ಓಕೆ, ಮಂಡೇ ರಜಾ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಹ್ಯಾಪಿ ಕಸ್ಟಮರ್ ಇದ್ದಾರೆ, ರೆಗ್ಯುಲರ್ ಬರ್ತಾರೆ ಸರ್. ನಮಸ್ತೆ ಸರ್. ನಮಸ್ತೆ, ಮಂಜುನಾಥ್. ಎಷ್ಟು ವರ್ಷದಿಂದ ಬರ್ತೀರಾ ನೀವು? ನಾವು ಈ ಪ್ರಾರಂಭ ಆದಾಗಲಿಂದ ಬರ್ತಾ ಇದ್ದೀವಿ. ಏನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ? ನಮಗೆ ಎಲ್ಲ ಪದಾರ್ಥನೂ ಚೆನ್ನಾಗಿರುತ್ತೆ. ಇಲ್ಲಿ ರಾಸಾಯನಿಕ ಆಹಾರ ಪದಾರ್ಥ ಬಳಸೋದಿಲ್ಲ. ಹಂಗಾಗಿ ನಾವು ನೋಡಿದ್ದೀವಿ, ಅವರ ಅಡುಗೆ ಮನೆ ಎಲ್ಲ ನೋಡಿಬಿಟ್ಟು ನಾವು ತಿನ್ನೋದು ಪ್ರಾರಂಭ ಮಾಡಬೇಕು. ತುಂಬ ರುಚಿಕರವಾಗಿರುತ್ತೆ. ಮತ್ತು ಆ ಭಟ್ರು ಸಹ ತುಂಬ ಶುದ್ಧವಾಗಿ ಮಾಡಿಕೊಡ್ತಾರೆ. ವಾರದಲ್ಲಿ ಎಷ್ಟು ದಿವಸ ಬರ್ತೀರಾ? ವಾರದಲ್ಲಿ 1-2 ಸಲ ಬರ್ತೀವಿ. ತಿಂಗಳಿಗೆ 4-5 ಸಲ ತಿಂತೀವಿ. ನಿಮ್ಮ ಫೇವ್ರೇಟು ಬಿರಿಯಾನಿ ಮತ್ತು ತಲೆ ಮಾಂಸ ಭಾಳ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್.
ತೊಗೊಂಬಿಡು ಸೋಮ್ ನೀನು ವಿತ್ ಕಾಲು. ಬೆಳಗಿನ ಹೊಟ್ಟೆ ಹಸಿತಾ ಇತ್ತು, ತುಂಬ ಹಸಿವಾಗ್ತಾ ಇತ್ತು ಬೆಳಗ್ಗೆ ಹೊಟ್ಟೆ. ಸೊ ಇಲ್ಲಿ ಬಂದಾದಮೇಲೆ ಈ ಐಟಮ್ಗಳೆಲ್ಲ ನೋಡಿ ನನಗಂತೂ ಭಾರಿ ಖುಷಿ ಆಗೋಯ್ತು. ಸೊ ಫಸ್ಟು ಸೂಪ್ ಕುಡಿದ್ಬಿಡೋಣ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಪ್ಲೇನ್ ಸೂಪ್ ತೊಗೊಂಡಿದ್ದೀನಿ, ಅದು ಸಂಬೂರು ನೋಡಿ ಯಾವ ಥರ ಇದೆ ಅಂತ. ಒಂದು ದೊಡ್ಡ ಪಾತ್ರೆನಲ್ಲಿ ಸಖತ್ತಾಗಿ ಬೇಯಿಸ್ತಾ ಇದ್ರು. ಸೊ ನಿನ್ನ ಕಾಲು ತೋರಿಸ್ಬಿಡಪ್ಪ, ಹೌದು ಯಾವ ಥರ ಬೆಂದಿದೆ, ಯಾವ ಥರ ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಹೌದು. ನಾನು ಬಂದಾಗ ನೋಡ್ದಂಗೆ ಸಿಕ್ಕಾಪಟ್ಟೆ ಬಂದವರೆಲ್ಲನೂ ಫಸ್ಟು ಟ್ರೈ ಮಾಡ್ತಾಯಿದ್ದೆ ಕಾಲು ಸೂಪು. ಕೆಲವರು ಪ್ಲೇನ್ ಸೂಪ್ ತೊಗೊಳ್ತಾಯಿದ್ರು, ಕೆಲವರು ಕಾಲು ಸಮೇತ ತೊಗೊಳ್ತಾಯಿದ್ರು. ನೋಡ್ರಿ ಯಾವ ಥರ ಇದೆ ಕಾಲು ಸೂಪು, ಚೆನ್ನಾಗಿ ಬೆಂಡಾಗ್ಬಿಟ್ಟಿದೆ ಕಾಲು. ಸೂಪರ್. ಟ್ರೈ ಮಾಡೋಣ. ಆಹಾ, ರೀಸೆಂಟಾಗಿ ಯಾಕೋ ಒಳ್ಳೆ ಸೂಪುಗಳು ಸಿಗ್ತಾ ಇದೆ ನಮಗೆ. ಹೌದು. ಇದು 3ನೇ ಎಪಿಸೋಡು. ತುಂಬ ಒಳ್ಳೆ ಸೂಪ್ ಕುಡಿತಾ ಇರೋದು ಕಂಟಿನ್ಯೂಸ್ ಆಗಿ. ಸಖತ್ತಾಗಿದೆ. ನೀಟಾಗಿ ಕಾಲು ಬೇಯಿಸಿದ್ದಾರೆ. ಖಾರ ಕಾಲು ತಿಂತಿದ್ರೆ ಗೊತ್ತಾಗ್ತಿದೆ ಸೂಪು. ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ಬಿಡ್ತೀನಿ. ಸೂಪು ಸಖತ್ತಾಗಬೇಕು. ಅಲ್ಟಿಮೇಟ್ ಸೂಪ್. ಅದಕ್ಕೆ ಜನ ಜಾಸ್ತಿ ಫ್ಯಾಮಿಲೀಸ್ ಬರ್ತಾ ಇದ್ದಾರೆ ನಾವು ನೋಡಿದಂಗೆ. ಹೌದು ಹೌದು, ಸೂಪ್ ಅಂತೂ ಚೆನ್ನಾಗಿದೆ. ಈ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ಲೇಸ್ಗಳಲ್ಲಿ ತುಂಬ ಹುಡುಗರು ಬರ್ತಾರೆ, ಅಲ್ಲಿ ಇಲ್ಲಿ ಆಡಿಕೊಂಡು ವಾಕ್ ಮುಗಿಸ್ಕೊಂಡು ಎಲ್ಲ. ಬಟ್ ಇಲ್ಲಿ ನಾನು ಸಖತ್ತು ಜನ ಫ್ಯಾಮಿಲಿ ಸಮೇತ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ತಿನ್ನಿಸ್ತಾ ಇದ್ರು. ಸೊ ಎಷ್ಟು 5 ವರ್ಷ ಆಗಿದೆಯಾ? ಹೌದು ಹೌದು, ನಾನು ನೋಡ್ದಂಗೆ ಯಾವುದೋ ಒಂದು ಸಣ್ಣ ಮಗು, 3 ವರ್ಷದ ಮಗುಗೆ ಇಡ್ಲಿ ಅದೇ ತಿನ್ನಿಸ್ತಾ ಇದ್ರು. ಹೌದು. ಸೊ ಚೆನ್ನಾಗಿದೆ, ಒಳ್ಳೆ ಗಮ್ಮತ್ತಿರುವಂಥ ಒಂದು ಸೂಪ್ ಇದು. 7 ವರ್ಷ ಆಗಿದೆ ಸ್ಟಾರ್ಟ್ ಆಗಿ ಹೋಟೆಲ್ಲು. ಸೊ ದೊಡ್ಡ ಪಾತ್ರೆಯಲ್ಲಿ ಚೆನ್ನಾಗಿ ಸೂಪ್ ಬೇಯಿಸಿದ್ರು. ಅದು ನೋಡ್ತಾ ಇದ್ರೆ ಆ ಸೊಮರಿಂದ ಹಿಂಗೆ ಆಗ್ತಾಯಿದ್ರೆ ಅಲ್ಟಿಮೇಟ್. ಕಾಲು ಮುಗಿಸ್ಬಿಡ್ತೀಯಾ? ಮುಗಿಸ್ಬಿಟ್ಟು ಸಾಕಷ್ಟು ಸೈಡ್ ಡಿಶಸ್ ಇದೆ. ಇಡ್ಲಿ, ದೋಸೆ, ಆಮೇಲೆ ಮೊಟ್ಟೆ ದೋಸೆನೂ ಸಿಗುತ್ತೆ. ಅದು ಭಾನುವಾರ ಸ್ವಲ್ಪ ಕಷ್ಟ ಅಂತೆ ಮಾಡೋಕ್ಕೆ. ಬೇರೆ ದಿನ ಬಂದರೆ ತೃಪ್ತಿಯಾಗಿ ಮೊಟ್ಟೆ ದೋಸೆ ಹಾಕ್ಸ್ಕೊಳ್ತೀನಿ. ಸೊ ಈಗ ಯಾವ್ದು ಹಾಕ್ಕೊಳ್ಳೋಣ? ನಾನು ಇಡ್ಲಿ ಇದೆ, ಇಡ್ಲಿ ಮೇಲೆ ಸ್ವಲ್ಪ ಕಾಲು ಸೂಪ್ ಹಾಕ್ಕೊಳ್ತೀನಿ. ನಾನು ಕೈಮಾ ಗೊಜ್ಜು ದೋಸೆ ಟ್ರೈ ಮಾಡ್ಬಿಡ್ತೀನಿ. ನಾನು ಕೈಮಾ ಗೊಜ್ಜು ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನ್ ತೊಗೊಂಡು ಹಾಕ್ಕೊಂಡು ದೋಸೆನ ಮುರಿದು ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಇದು ಮಿಸ್ ಮಾಡ್ಬಿಡತ್ತೀನಿ. ಸೂಪು ನಮ್ಗೆ ಆಗ್ಲೇ ಗೊತ್ತಾಯಿತು. ಈ ಕೈಮಾನ ತಿರ್ಸ್ತಾ ಇದ್ದೆ, ಅಲ್ಲಿ ನೋಡ್ತಾ ಇದ್ನಲ್ಲ ಒಳಗಡೆ ಆಗಲೇ. ಸೂಪರ್ ಮಸಾಲೆ ಭರಿತವಾದ ಒಂದು ಕೈಮಾ ಗೊಜ್ಜಿದು. ಪೀಸೂ ಅಷ್ಟೇ ಕೈಮಾ ದಪ್ಪ ಕಂಡು ಸಿಗ್ತಾ ಇದೆ ಇದು. ಕೈಮಾಗೆ ಅಂತ ಬೇಕಾದ್ರೆ ಹುಡ್ಕೊಂಡು ಬರ್ಬೋದು. ದೋಸೆಗಳು ಮಾಡಿಸಿದ್ದು ಕೈಮಾ ಸೂಪರ್ ಗುರು. ದೋಸೆ ಅಂತೂ ಫುಲ್ಲು ಸ್ಟಾರ್ಟ್ ಮಾಡಿದೆ ಮಾಡೋಕ್ಕೆ. ಹೆಂಚು ತುಂಬ ಹೋಗ್ತಾ ಇತ್ತು. ಎಷ್ಟು ದಪ್ಪ ಜೋಡಿಸಿ ಹಾಟ್ ಬಾಕ್ಸ್ನಲ್ಲಿ ಇಡ್ತಾಯಿದ್ರು. ಖಾಲಿ ದೋಸೆ ನೋಡೋಕ್ಕೆ ಒಳ್ಳೆ ಕಲರ್ಫುಲ್ ಇದೆ. ಇನ್ನೊಂದು ಈ ದೋಸೆ ಬಗ್ಗೆ ಏನಂದರೆ 2 ಕಡೆನೂ ಸುಡ್ತಾರೆ. ಇತ್ತೀಚೆಗೆ ದೋಸೆನ ತಿರುವಾಕೋದೇ ಬಿಟ್ಬಿಟ್ಟಿದ್ದಾರೆ ತುಂಬ ಕಡೆ. ಸೊ ಇಲ್ಲಿ 2 ಕಡೆನೂ ನೀಟಾಗಿ ಸುಟ್ಬಿಟ್ಟು ಮಾಡೋದು ನನಗೆ ಇಷ್ಟ ಆಯಿತು. ಯಾಕೆ ದೋಸೆ ಜಾಸ್ತಿ ಖಾಲಿ ಆಗೋದು ಹೇಳೋ? ಈ ಥರ ಒಂದು ಕೈಮಾ, ಈ ಥರ ಒಂದು ಬೋಟಿ ಗೊಜ್ಜಿದ್ರೆ ಯಾರು ಬಿಡ್ತಾರೆ? ಹೌದು, ಸೂಪರ್ ಗುರು. ಏನೇನು ಟ್ರೈ ಮಾಡ್ತೀಯಾ? ತಲೆ ಮಾಂಸನ ಬೋಟಿನ? ಬೋಟಿ ಇದೆ, ಹಾಕೋ ತೋರಿಸು ನಮ್ಮ ವ್ಯೂವರ್ಸ್ಗೆ ಆದಷ್ಟು ಬೇಗ ಬರಲಿ. ಕೈಮಾ ಅಂತಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕೈಮಾ ಗೊಜ್ಜು. ಸೊ ಬೋಟಿನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ವಾಂಟಿಟಿನೇ ಮಾಡ್ತಾಯಿದ್ರು. ಒಳ್ಳೆ ಟಬಲ್ ಪೀಸ್ಗಳೇ ಆಯ್ದು ಹಾಕ್ಕೊಂಬಿಟ್ಟೆ ನಾನಂತೂ. ಸತ್ಯ ನೀನು ಸ್ವಲ್ಪ ಟೇಸ್ಟ್ ಮಾಡು, ಬೋಟಿ ಜೊತೆ ಚೆನ್ನಾಗಿರುತ್ತೆ. ನನಗೆ ಇನ್ನೊಂದು ಏನು ಗೊತ್ತಾ ಇಷ್ಟ ಆಗ್ತಾ ಇರೋದು? ಬಟಾಣಿ ಹಾಕಿದ್ದಾರೆ, ಕೈಮಾ ಗೊಜ್ಜಿಗೂ ಹಾಕಿದ್ರು, ಬೋಟಿಗೂ ಹಾಕಿದ್ದಾರೆ. ನಮ್ಮ ಸತ್ಯ ಹೇಳ್ತಿದ್ರು ದೋಸೆ 2 ಕಡೆ ಸುಟ್ಟಿದ್ದಾರೆ ಅಂತ. ಹೌದು, ನಿಜವಾಗ್ಲೂ 2 ಕಡೆಯಲ್ಲೂ ಸುಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ತುಂಬ ಕಡೆ ತಿರುವಾಗೋದೇ ಬಿಟ್ಬಿಟ್ಟಿದ್ದಾರೆ ದೋಸೆನ. ಹೌದು, ಹೆಂಗಿದೆ? ಚೆನ್ನಾಗಿದೆ. ಮೇಲೆ ಕಿಚನ್ ಕರ್ಕೊಂಡೋಗಿ ತೋರಿಸಿದ್ರು. ಸೌದೆ ಒಲೆಯಲ್ಲಿ ಸಾಕಷ್ಟು ಬೇರೆ ಡಿಶಸ್ ಎಲ್ಲ ಮಾಡ್ತಾಯಿದ್ದಾರೆ.
ಸೊ ಅದು ಯಾವುದೋ ಆರ್ಡ್ರ್ ಕೊಟ್ಟು ತರಿಸ್ತಾರಂತೆ ಸೌದೆ ಜಾಸ್ತಿ ಹೊಗೆ ಎಲ್ಲ ಬರಬಾರ್ದು ರೆಸಿಡೆನ್ಷಿಯಲ್ ಏರಿಯಾ ಅದು ಇದು ಅಂತ. ಬಟ್ ನೋಡೋಕ್ಕೇ ಸಕ್ಕತ್ತಾಗಿತ್ತು. ಆ ಫುಟೇಜು ಈಗ ಓವರ್ಲ್ಯಾಪ್ನಲ್ಲಿ ಬರ್ತಾ ಇರುತ್ತೆ ನೋಡಿ. ಚೆನ್ನಾಗಿದೆ. ಅದ್ಭುತವಾದ ಒಂದು ಬ್ರೇಕ್ಫಾಸ್ಟ್ ಅಪ್ಪ. ಬೋಟಿ ಮತ್ತು ಕೈಮಾ ಎರಡನ್ನೂ ತಿಂದು ಮುಗಿಸಾಯಿತು. ಸೊ ಸತ್ಯ ನಿಮಗೊಂದು ಮಟನ್ ಚಾಪ್ಸು ಮತ್ತು ಪೆಪ್ಪರ್ ಚಿಕನ್ ಇದೆ. ಇಲ್ಲಿ ನನಗೆ ಚಿಲ್ಲಿ ಚಿಕನ್ ಮತ್ತು ತಲೆ ಮಾಂಸ ಜೊತೆಯಲ್ಲಿ ಫೈನಲಲ್ಲಿ ಬಿರಿಯಾನಿನೂ ಕಾಯ್ತಾ ಇದೆ ನನಗೆ. ಮಟನ್ ಚಾಪ್ಸ್ ನೋಡಿ, ಒಳ್ಳೆ ಗ್ರೀನ್ ಮಸಾಲ ಇದು ಹಾಕ್ಕೊಂಬರೋಣ. ಎದೆ ಚಿಗುರು, ಸ್ವಲ್ಪ ಸಾರು, ಜೊತೆಗೆ ಒಂದು ಸ್ವಲ್ಪ ಚಿಕನ್ ಪೆಪ್ಪರ್ ಫ್ರೈ ಒಂದು ಪೀಸ್ ಹಾಕ್ಕೊಂಡ್ಬಿಡ್ತೀನಿ. ಫಸ್ಟು ಮಟನ್ ಪೀಸ್ ಟ್ರೈ ಮಾಡ್ತೀನಿ. ಸೋಮನೇನು? ಸೊ ಇದು ಒಂದು ಕೆಂಪು ಕಲರ್ ಇದು ತಲೆ ಮಾಂಸದ್ದು ಕೊಟ್ಟಿದ್ದಾರೆ ಗ್ರೇವಿ. ಸೊ ಚೆನ್ನಾಗಿ ಮಾಂಸ ಎಲ್ಲ ಚೆನ್ನಾಗಿ ನೀಟಾಗಿ ಬೇಯಿಸಿದ್ದಾರೆ. ಒಳಗಡೆ ಹಿಂಗೆ ಪೀಸ್ ಅಂತ ಇದ್ರೂ ಗೊತ್ತಾಗುತ್ತೆ. ಸೊ ಅದನ್ನು ಒಂದು ಪೀಸ್ ಹಾಕ್ಕೊಂಡು ಇನ್ನು ಚಿಲ್ಲಿ ಚಿಕನ್ ಇಲ್ಲಿ ಭಾರಿ ಡಿಮ್ಯಾಂಡ್ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ, ಅದು ಗೊತ್ತಾಗುತ್ತೆ ಯಾವ ಥರ ಅಂತ. ಒಳ್ಳೆ ಪೀಸು, ಒಳ್ಳೆ ಪ್ರೀಮಿಯಂ ಕಟ್ಸು. ಹೌದೌದು. ಚಿಲ್ಲಿ ಚಿಕನ್ ಒಂದು ಹಾಕೊಂಬಿಡೋಣ. ಚಾಪ್ಸು ನಂಗೆ ತುಂಬ ಇಷ್ಟ ಆಯಿತು. ತಲೆ ಮಾಂಸ ಚೆನ್ನಾಗಿದೆ, ಚೆನ್ನಾಗಿ ಒಳ್ಳೆ ಮಸಾಲೆ ನೀಟಾಗಿ ಬೇಯಿಸಿ ಮಾಡಿ ಕೊಟ್ಟಿರೋದು. ಮಧ್ಯಾಹ್ನದ ಹೊತ್ತು ಮುದ್ದೆ ಚಪಾತಿ ಎಲ್ಲ ಸಿಗುತ್ತಂತ ಒಂದಿನ. ಮುದ್ದೆ ಜಾಸ್ತಿ ಸೇಲ್ ಆಗುತ್ತೆ ಅಂತ ಹೇಳ್ತಿದ್ರು ಅವರು. ಒಳ್ಳೆ ಮುದ್ದೆ ಸಾರನೇ ಸರ್ ನಮ್ಮ ಮನೆ ತುಂಬ ಫೇಮಸ್ಸು ಅಂತ. ಸಾಧ್ಯ ಆದರೆ ಒಂದ್ಸಲಿ ಈ ಮಟನ್ ಚಾಪ್ಸ್ಗೆ ಮುದ್ದೆ 7 ಮಾಡಿಸಿದ ಕಾಂಬಿನೇಷನ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ಟ್ರೈ ಮಾಡ್ತೀನಿ ಒಂದು ಮಧ್ಯಾಹ್ನದ ಎಪಿಸೋಡ್ನಲ್ಲೇ. ಹೌದು, ಸೂಪರ್. ನಾವು ಮಾಡೇ ಮಾಡೋಣ ಇದನ್ನು, ತುಂಬ ಚೆನ್ನಾಗಿದೆ. ಸೊ ನಂದು ಬೋನ್ ಇರಲಿಲ್ಲ, ಚಕ್ಕಂತ ಹೋಗ್ಬಿಡ್ತು ನನ್ನ ತಲೆ ಮಾಂಸ. ಸೊ ಒಂದು ಪ್ರೀಮಿಯಂ ಕಟ್ಟು ಚಿಲ್ಲಿ ಚಿಕನ್ನು ನಂದು ಇಬ್ಬರದು ಒಂದೇ ಥರ ಪೀಸ್ ಸಿಕ್ಕಿದೆ. ಟ್ರೈ ಮಾಡೋಣ. ಅದ್ಭುತವಾಗಿದೆ. ಈ ಪೆಪ್ಪರ್ಗೆ ಸ್ವಲ್ಪ ಸೋಯಾ ಸಾಸ್ದೊಂದು ಟಚ್ ಇದೆ, ಚೆನ್ನಾಗಿ ಮಾಡಿದೆ. ಪಕ್ಕ ಅಥೆಂಟಿಕ್ ಚಿಲ್ಲಿ ಚಿಕನ್, ಸೂಪರ್ ಧೂಳ್ ಧಮಾಕ. ಭಾನುವಾರ ಬೆಳಗ್ಗೆನೇ ಬಂದರೆ ನೋಡಿ ಈ ಥರ ಒಂದು ಒಳ್ಳೆ ಚಿಕನ್ ಬಿರಿಯಾನಿ ಸಿಗುತ್ತೆ. 11-12 ಗಂಟೆ ಆದಮೇಲೆ ಮಟನ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾರಂತೆ ನೋಡಿ. ಒಳ್ಳೆ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ಲೈಟ್ ಗ್ರೀನ್ ಕಲರ್ ಟಚ್ಚು. ಮೊಟ್ಟೆ ಬರೋದಿಲ್ಲ ಆಪ್ಷನಲ್ಲಿ. ನಾನು ಮೊಟ್ಟೆ ಬೇಕು ಅಂತ ಕೇಳ್ಬಿಟ್ಟು ಹಾಕ್ಸ್ಕೊಂಡೆ. ಸರಿ ಹಾಕ್ಲಾ ಲೆಗ್ ಪೀಸ್ ಜೊತೆ? ಲೆಗ್ ಪೀಸ್ ಬೇಡ, ರೈಸ್ ಹಾಕು ಆಮೇಲೆ. ಓಹೋ, ಒಳ್ಳೆ ಮೈಲ್ಡ್ ಮಸಾಲೆ ಅನಿಸುತ್ತೆ. ಸೂಪರ್ ಆಗಿದೆ ಪರಿಮಳ. ಧೂಳ್ ಧಮಾಕ ಅದು. ಆಲ್ಮೋಸ್ಟು ಆ ಕಣ್ಣಲ್ಲಿ ಇಲ್ಲ ನಾನು ಮೇಕಿಂಗು ನೋಡಿದ್ರೆ ಬಿರಿಯಾನಿ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ನಮಗೆಲ್ಲ. ನನಗೆ ತುಂಬ ಇಷ್ಟ ಆಯಿತು. ಸೂಪರ್ ಮೈಲ್ಡ್. ಈ ಕಡೆ ಬಂದರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಇತ್ತು. ಹಾಂ, ನನಗೆ ಆ ಕಲ್ಲರು ಇದೆಲ್ಲ ನೋಡಿದ್ದೀನಿ, ಟೆಕ್ಸ್ಚರ್ ನೋಡಿ ಸಖತ್ ಮೈಲ್ಡ್ ಆಗಿರುತ್ತೆ. ಬಟ್ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಒಂದು ಹೋಪ್ ಇತ್ತು. ನನ್ನ ಎಕ್ಸ್ಪೆಕ್ಟೇಷನ್ನ ವೇಟ್ ಮಾಡಿದೆ ಈ ಒಂದು ಚಿಕನ್ ಬಿರಿಯಾನಿ. ಇನ್ನು ಮಟನ್ ಯಾವ ಥರ ಇರುತ್ತೋ ಯಾವಾಗ ನಾನು ಬಂದು ಟ್ರೈ ಮಾಡಬೇಕು ಅದನ್ನು. ಹೌದು, ಅದ್ಭುತವಾಗಿದೆ. ಒಂದು ಹಿಡನ್ ಜಮ್ ಅಂತ ಹೇಳ್ಬೋದು ಇದನ್ನು. ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಖಾಲಿ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ವಿಡಿಯೋ ಇಷ್ಟ ಆಗಿರೋ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಂಡು. ದಯವಿಟ್ಟು ಮಾಡಿ. ನಾವು ಇಷ್ಟೊಂದು ಹುಡುಕಿ ಮಾಡ್ತಾ ಇರೋದು ಹೌದು ನಿಮಗೋಸ್ಕರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ. ನಾನು ಸೋಮು. ಅಲ್ಲಿವರೆಗೂ ಧನ್ಯವಾದಗಳು. ಸಿಗು ಸೋನು. ನಮಸ್ಕಾರ.